ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಮೊಟ್ಟೆ ಪಲ್ಯ ಹೇಗೆ ಮಾಡೋದು ಅಂತ ತೋರ್ಸೋಕೆ ಬಂದಿದ್ದೀನಿ. 2 ಈರುಳ್ಳಿ ದಪ್ಪದಾದ ಸೈಜು, ಟೊಮೆಟೊ, ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ, ಹಾಗೆ ಧನಿಯಾ ಪೌಡರ್, ಅರಿಶಿನ, ಆಮೇಲೆ 7ರಿಂದ 8 ಮೊಟ್ಟೆ, ಖಾರದ ಪುಡಿ, ಸಾಸಿವೆ, ಗರಂ ಮಸಾಲ ಮತ್ತು ಒಂಚೂರು ಚಿಕನ್ ಮಸಾಲ, ಒಂದು 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಾಗೆ ಕಟ್ ಮಾಡಿರೋಂಥ ಈರುಳ್ಳಿ, ಹಾಗೆ ಒಂಚೂರು ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡ್ರೆ ಬೇಗ ಫ್ರೈ ಆಗುತ್ತೆ. ಸೊ ಅದಕ್ಕೋಸ್ಕರ ಹಾಕ್ಕೊತಾ ಇದ್ದೀನಿ. ಒಂಚೂರು ಮೆರೂನ್ ಬರೋವರೆಗೂ ಬಿಡಿ. ಅದಾದಮೇಲೆ ಕೊಯ್ದಿರೋಂಥ ಟೊಮೆಟೊ ಹಾಗೆ ಕರಿಬೇವು ಹಾಕಿ ಮಿಕ್ಸ್ ಕೊಡಿ. ಟೊಮೆಟೊ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಮಿಕ್ಸ್ ಕೊಡಿ. ನೀವೇ ನೋಡ್ತಾ ಇರ್ಬೋದು, ಎಣ್ಣೆ ಯಾವ ಥರ ಬಿಟ್ಟಿದೆ, ಸಾಫ್ಟ್ ಆಗಿದೆಯಲ್ಲ. ಸೊ ಈಗ ನಾವು ಏನೇನು ಮಸಾಲ ಐಟಮ್ ತೊಗೊಂಡು, 1 ಸ್ಪೂನ್ ಧನಿಯಾ ಪುಡಿ, ಅರ್ಧ ಸ್ಪೂನ್ ಖಾರದ ಪುಡಿ, ಹಾಗೆ 1 ಸ್ಪೂನ್ ಗರಂ ಮಸಾಲ, 1/2 ಟೇಬಲ್ ಸ್ಪೂನ್ ಚಿಕನ್ ಮಸಾಲ ಹಾಕ್ಕೊಂಡು ಸ್ವಲ್ಪ ಒಂದೇ ಒಂದು ಟೈಮ್ ಮಿಕ್ಸ್ ಕೊಡಿ. ಮಿಕ್ಸ್ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು, ಹೊಡೆದಿರೋ ಅಂಥ ಮೊಟ್ಟೆ ಇರುತ್ತಲ್ವ ಅದನ್ನು ಆ್ಯಡ್ ಮಾಡಿಕೊಂಡು ಕೈ ಬಿಡ್ದಂಗೆ ತಿರ್ಸ್ಕೊಡಿ, ಯಾಕಂದರೆ ತಳ ಅಂಟ್ಕೊಂಬಿಡುತ್ತೆ. ಹಾಗೆ ಕೊತ್ತಂಬರಿ ಆ್ಯಡ್ ಮಾಡ್ಕೊಳ್ಳಿ. ಸೊ ಇಲ್ಲಾಂದರೆ ತಳ ಅಂಟ್ಕೊಳುತ್ತೆ. ನೀವೇ ನೋಡ್ತಾ ಇರಲ್ಲ, ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು. ಸೊ ಅದಕ್ಕಿದ್ರೆ ಸಾಕು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ,